Hello and welcome to Mustaq Kunnur Academy. Dear Diploma Students of ENC branch, ಇವತ್ತಿನ ವಿಡಿಯೋದಲ್ಲಿ ನಾನು ಅಪ್ಲೈಡ್ ಎಲೆಕ್ಟ್ರಾನಿಕ್ಸ್ 1 ಮಾಡೆಲ್ ಕ್ವಶನ್ ಪೇಪರ್ 1 ಅದರದ್ದು ಕ್ವಶನ್ ಆ್ಯಂಡ್ ಆನ್ಸರನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ವಿಶೇಷವಾಗಿ ಪಾರ್ಟ್ ಎ ಬಿ ಮತ್ತು ಸಿ ಅನ್ನು ಡಿಸ್ಕಸ್ ಮಾಡ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ನಾನು ಪಾರ್ಟ್ ಡಿ ಅನ್ನು ಡಿಸ್ಕಸ್ ಮಾಡ್ತೀನಿ. ಈಗಾಗಲೇ ನಾವು ನೋಡಬಹುದು, ಫಸ್ಟ್ ಆಫ್ ಆಲ್ ಇನ್ಸ್ಟ್ರಕ್ಷನ್ಸ್ ನೋಡಿ. ಪಾರ್ಟ್ ಎ ಯಲ್ಲಿ ಫಸ್ಟ್ ಟೈಮ್ ಬರೆದಿದ್ದ ಆನ್ಸರ್ ಅಷ್ಟನ್ನು ಕನ್ಸಿಡರ್ ಮಾಡ್ತಾರೆ, ಬೇರೆ ಆನ್ಸರ್ ಕನ್ಸಿಡರ್ ಮಾಡೋದಿಲ್ಲ. ಮತ್ತು ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಯಲ್ಲಿ ನೀವು 5 ಕ್ವಶನ್ಸನ್ನು ಬರೀಬೇಕು. ಪಾರ್ಟ್ ಡಿ ಯಲ್ಲಿ 3 ಕ್ವಶನನ್ನು ಬರೀಬೇಕಾಗತ್ತೆ. ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಲೌಡ್ ಇರುತ್ತೆ. ಸ್ಕೆಚಸ್ಸನ್ನು ನೀಟಾಗಿ ಬರೀಬೇಕು. ಈಗ ಒನ್ ಬೈ ಒನ್ ನಾನು ಜಸ್ಟ್ ಕ್ವಿಕ್ ಆಗಿ, ಈಗ ಆಲ್ರೆಡಿ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಡಿಸ್ಕಸ್ ಮಾಡಿದ್ದೀನಿ. ಈಗ ನಾನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಡಿಸ್ಕಸ್ ಮಾಡೋದು ಸ್ಕಿಪ್ ಮಾಡಿ ಡೈರೆಕ್ಟ್ ಆಗಿ ನಾನು 2 ಮಾರ್ಕ್ಸ್ ಕ್ವಶನ್ ಮತ್ತು 5 ಮಾರ್ಕ್ಸ್ ಕ್ವಶನ್ಸ್, 3 ಮಾರ್ಕ್ಸ್ ಕ್ವಶನ್ಸ್ ನಾವು ಡಿಸ್ಕಸ್ ಮಾಡುವ. ಲೆಟ್ ಸ್ಟಾರ್ಟ್ ದಿಸ್ ವಿತ್ ದಿ ಪಾರ್ಟ್ ಬಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೀವು ರೆಫರ್ ಮಾಡಬಹುದು. ಮುಸ್ತಾಕ್ ಕುನ್ನೂರ್ ಅಕಾಡೆಮಿ ಚಾನಲ್ಗೆ ಹೋಗಿ ಪ್ಲೇಲಿಸ್ಟಲ್ಲಿ ಆಲ್ ಮಾಡೆಲ್ ಕ್ವಶನ್ ಪೇಪರ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು MCQ ಅನ್ನು ಡಿಸ್ಕಸ್ ಮಾಡಿದ್ದೀನಿ. ಈಗ ಇದರಲ್ಲಿ ಪಾರ್ಟ್ ಬಿ ಅಲ್ಲಿ ನಾವು ನೋಡಬಹುದು 5 ಇಂಟು 2 ಅಂದರೆ 2 ಮಾರ್ಕ್ಸ್ ಕ್ವಶನ್ ಇಲ್ಲಿ ಆನ್ಸರ್ ಮಾಡಬೇಕಾಗತ್ತೆ. 5 ಟೋಟಲ್ ಆನ್ಸರ್ ಎನಿ 5 ಕ್ವಶನ್ಸ್ ಅಂತ ಇದರಲ್ಲಿ ಕೊಟ್ಟಿದ್ದಾರೆ. ದಿ ಫಸ್ಟ್ ಒನ್ ಹಿಯರ್, ಹೌ ದ ನಂಬರ್ ಆಫ್ ವ್ಯಾಲೆನ್ಸ್ ಎಲೆಕ್ಟ್ರಾನ್ ಡಿಟರ್ಮೈನ್ಸ್ ವೆದರ್ ದ ಮಟೀರಿಯಲ್ ಈಸ್ ಅ ಕಂಡಕ್ಟರ್, ಸೆಮಿ ಕಂಡಕ್ಟರ್ ಆರ್ ಇನ್ಸುಲೇಟರ್. ಅಂದರೆ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ, ನಾವು ವ್ಯಾಲೆನ್ಸ್ ಎಲೆಕ್ಟ್ರಾನ್ ಎಷ್ಟು ಎಲೆಕ್ಟ್ರಾನ್ಸ್ ಇದ್ದರೆ ನಾವು ಮಟೀರಿಯಲನ್ನು ಕಂಡಕ್ಟರ್ ಅಥವಾ ಸೆಮಿ ಕಂಡಕ್ಟರ್ ಅಥವಾ ಇನ್ಸುಲೇಟರ್ ಅಂತ ಹೇಳ್ತೀವಿ. ನಮ್ಗೆ ಗೊತ್ತಿದೆ, ಕಂಡಕ್ಟರ್ ಅಂದರೆ 1 to 3 ವ್ಯಾಲೆನ್ಸ್ ಎಲೆಕ್ಟ್ರಾನ್ ಇರ್ತವೆ, ಸೆಮಿ ಕಂಡಕ್ಟರ್ ಅಂದರೆ 4 ಇರ್ತವೆ, ಇನ್ಸುಲೇಟರ್ ಅಂದರೆ 5ರಿಂದ 8 ಇರ್ತವೆ. ವಿತ್ ಎಕ್ಸಾಂಪಲ್ ನೀವು ಹೇಳಬೇಕಾಗತ್ತೆ. ನಂತರ ಎಕ್ಸ್ಪ್ಲೇನ್ ಹೌ ದ ಕೆಪಾಸಿಟಿವ್ ಫಿಲ್ಟರ್ ಇನ್ ಬ್ರಿಡ್ಜ್ ರೆಕ್ಟಿಫೈಯರ್ ರಿಡ್ಯೂಸಸ್ ದಿ ರಿಪಲ್ ಇನ್ ದಿ DC ಔಟ್ಪುಟ್. ವೆರಿ ಸಿಂಪಲ್ ಇದೆ. ಕೆಪಾಸಿಟರ್ ಚಾರ್ಜಿಂಗ್ ಡಿಸ್ಚಾರ್ಜಿಂಗ್ ಆಗುತ್ತೆ. ಕೆಪಾಸಿಟರ್ ಫಸ್ಟ್ ಆಫ್ ಆಲ್ ಏನು ಮಾಡುತ್ತೆ ಅಂದರೆ ಫಿಲ್ಟರ್ ಮಾಡುತ್ತೆ. ಕೆಪಾಸಿಟರ್ ಏನು ಮಾಡುತ್ತೆ ಅಂದರೆ ಫಿಲ್ಟರ್ ಮಾಡುತ್ತೆ. ಪೀಕ್ ವ್ಯಾಲ್ಯೂಗೆ ಚಾರ್ಜ್ ಆದ ತಕ್ಷಣ DC ಹೋಲ್ಡ್ ಮಾಡುತ್ತೆ ಮತ್ತು AC ಬೈಪಾಸ್ ಮಾಡುತ್ತೆ. ಸ್ಲೋಲಿ ಅದು ಡಿಸ್ಚಾರ್ಜ್ ಆಗುತ್ತೆ. ಇದೇನಾಗುತ್ತೆ ಅಂದರೆ ಸ್ಮೂತ್ನಿಂಗ್ ಮಾಡುತ್ತೆ DC ರಿಪಲ್, ರಿಡ್ಯೂಸ್ ದ ರಿಪಲ್ ಆ್ಯಂಡ್ ಇಟ್ಸ್ ಸ್ಮೂತನ್ಸ್ ದಿ ರಿಪಲ್ಡ್ ಆರ್ ಪಲ್ಸೇಟಿಂಗ್ DC. ನಂತರ ನೆಕ್ಸ್ಟ್ ಒಂದು ಕ್ವಶನ್ ಇದೆ, ಲಿಸ್ಟ್. ಓಕೆ, ಕ್ವಶನ್ ನಂಬರ್ 3, ಲಿಸ್ಟ್ 2 types of BJT and mention which current controls each type. ಸಿಂಪಲ್ ಇದೆ ಕ್ವಶನ್ ಏನಿದೆ ಅಂದರೆ, ಟೈಪ್ ಆಫ್ BJT ಅಂದರೆ NPN ಮತ್ತು PNP ಅಂತ ಬರೀಬೇಕು. ಎರಡೂ ಕೇಸಲ್ಲಿ ಬೇಸ್ ಕರೆಂಟ್ ಕಂಟ್ರೋಲ್ ಮಾಡುತ್ತೆ. ಆಪರೇಷನ್ ಆಫ್ ಬೋತ್ NPN PNP ಯಲ್ಲಿ ಬೇಸ್ ಕರೆಂಟ್ ಏನಿದೆಯಲ್ಲ ಅದು ಕಂಟ್ರೋಲ್ ಮಾಡುತ್ತೆ. ನೆಕ್ಸ್ಟ್ 3 ಕಾನ್ಫಿಗರೇಷನ್ ಆಫ್ BJT. 3 ಕಾನ್ಫಿಗರೇಷನ್ ಆಫ್ BJT ಇಸ್ ವೆರಿ ಸಿಂಪಲ್. ಕಾಮನ್ ಬೇಸ್, ಕಾಮನ್ ಎಮಿಟರ್, ಕಾಮನ್ ಕಲೆಕ್ಟರ್. ಇಷ್ಟು ಬರೆದ್ರೆ ನೀವು ಸಾಕು. ಇದ್ರ ಫುಲ್ ಫಾರ್ಮು ಕೂಡ ನೀವು ಬರೀಬೇಕು. ಯು ವಿಲ್ ಗೆಟ್ 2 ಮಾರ್ಕ್ಸ್. ಲಿಸ್ಟ್ ಎನಿ 2 types ಆಫ್ MOSFETs ಆ್ಯಂಡ್ ಐಡೆಂಟಿಫೈ ವಿಚ್ ಒನ್ ಈಸ್ ನಾರ್ಮಲಿ ಆನ್ ಆ್ಯಂಡ್ ವಿಚ್ ಒನ್ ಈಸ್ ನಾರ್ಮಲಿ ಆಫ್. ಈಗ MOSFET ಅಲ್ಲಿ 2 ಟೈಪ್ ಇದ್ದಾವೆ, ಡಿಪ್ಲೀಷನ್ ಟೈಪ್ ಮತ್ತು ಎನ್ಹ್ಯಾನ್ಸ್ಮೆಂಟ್ ಟೈಪ್. ಡಿಪ್ಲೀಷನ್ ಟೈಪ್ ಅಂದರೆ ನಾರ್ಮಲಿ ಆನ್, ಅಂದರೆ ಅದರಲ್ಲಿ ಈಗ ನಾವು ಸ್ಟ್ರಕ್ಚರ್ ನೋಡಿದಾಗೆ ಅಲ್ಲಿ ಚಾನಲ್ ಯಾವಾಗಲೂ ಪ್ರೆಸೆಂಟ್ ಇರುತ್ತೆ ಬಿಟ್ವೀನ್ ಸೋರ್ಸ್ ಆ್ಯಂಡ್ ಡ್ರೈನ್. ಸೋರ್ಸ್ ಮತ್ತು ಡ್ರೈನ್ ಮಧ್ಯೆ ಚಾನಲ್ ಯಾವಾಗಲೂ ಫಿಸಿಕಲಿ ಪ್ರೆಸೆಂಟ್ ಇರುತ್ತೆ. ಎನ್ಹ್ಯಾನ್ಸ್ಮೆಂಟ್ ಅಂದರೆ ನಾರ್ಮಲಿ ಆಫ್, ವೋಲ್ಟೇಜ್ ಕೊಟ್ಟ ನಂತರ ಅಲ್ಲಿ ಚಾನಲ್ ಡೆವಲಪ್ ಆಗುತ್ತೆ, ಅದಕ್ಕೆ ನಾರ್ಮಲಿ ಆಫ್ ಅಂತಾರೆ. ಡಿಫರೆನ್ಸ್ ಬಿಟ್ವೀನ್ JFET ಆ್ಯಂಡ್ BJT, ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್, ಭಾಳಷ್ಟು ಸಲ ರಿಪೀಟ್ ಆಗಿದೆ. ಒಂದು ನೋಡಿ ಸಿಂಪಲ್, ಈಗ ಡಿಫರೆನ್ಸ್ ನೋಡಬೇಕಂದ್ರೆ BJT ಈಸ್ ಕರೆಂಟ್ ಕಂಟ್ರೋಲ್ ಡಿವೈಸ್, JFET ಈಸ್ ವೋಲ್ಟೇಜ್ ಕಂಟ್ರೋಲ್ ಡಿವೈಸ್. BJT ಹ್ಯಾವಿಂಗ್ ಲೋ ಇನ್ಪುಟ್ ಇಂಪಿಡೆನ್ಸ್ and JFET having high input impedance. Mention one effect of Q point being too close to the cutoff or saturation. ಅಂದರೆ ಇದರಲ್ಲಿ ಏನು ಕ್ವಶನ್ ಕೇಳಿದ್ದಾರೆ ಅಂದರೆ, ಈಗ ನಾವು DC ಲೋಡ್ ಲೈನನ್ನು ಡ್ರಾ ಮಾಡಿದಾಗ VCE ಇರುತ್ತೆ, ಇಲ್ಲಿ IC ಇರುತ್ತೆ. ನಾವು DC ಲೋಡ್ ಲೈನ್, ದಿಸ್ ಈಸ್ IB ಕರೆಂಟಿಗೆ, ಈಗ ನಾನು DC ಲೋಡ್ ಲೈನ್ ಡ್ರಾ ಮಾಡ್ದಂಗೆ, ಈಗ ವಾಟ್ ಈಸ್ ದಿ ಆಪರೇಟಿಂಗ್ ಪಾಯಿಂಟ್ ಟೂ ಕ್ಲೋಸ್ ಟು ಕಟ್ ಆಫ್ ಅಂದರೆ ಇಲ್ಲಿದ್ರೆ ಏನಾಗುತ್ತೆ ಕಟ್ ಆಫಿಗೆ, ದಿಸ್ ಪಾಯಿಂಟ್ ಇಲ್ಲಿದ್ರೆ ಏನಾಗುತ್ತೆ ಅಂತ ಕ್ವಶನನ್ನು ಕೇಳಿದ್ದಾರೆ. ವೆರಿ ಸಿಂಪಲ್, ನಿಯರ್ಲಿ ಕಟ್ ಆಫ್ ಇದ್ದರೆ
ಸಿಗ್ನಲ್ ಏನಾಗುತ್ತೆ, ಕ್ಲಿಪ್ ಆಗುತ್ತೆ. ನಿಯರ್ ಸ್ಯಾಚುರೇಷನ್ ಇದ್ರೂ ಕೂಡ ಅಪ್ಪರ್ ಕ್ಲಿಪ್ ಆಗುತ್ತೆ, ಇದು ಲೋವರ್ ಕ್ಲಿಪ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಈಗ ನಾವು ನೋಡ್ಬೋದು ಪಾರ್ಟ್ ಬಿ ಅಲ್ಲಿ ಕ್ವಶನ್ ನಂಬರ್ 8. CMOS inverter is used in digital circuit. Explain how the output changes when high voltage is applied. The CMOS inverter ನಮ್ಗೆ ಗೊತ್ತಿದೆ. CMOS inverter ಅಲ್ಲಿ ವೆರಿ ಸಿಂಪಲ್, ಇಟ್ ಈಸ್ ನಾವು 1 ಕೊಟ್ಟರೆ 0 ಬರುತ್ತೆ, 0 ಕೊಟ್ಟರೆ 1 ಬರುತ್ತೆ. ಇದನ್ನು ನೀವು ಎಕ್ಸ್ಪ್ಲೇನ್ ಮಾಡಬೇಕು. ವೆನ್ ಇನ್ಪುಟ್ ಈಸ್ ಹೈ NMOS ಇಸ್ ಟರ್ನ್ ಆನ್. ನೀವು ಅದನ್ನು ಡಯಾಗ್ರಾಮ್ ಕೂಡ ಹಾಕಬೇಕು. CMOS ಅದು ಯೂಸ್ ಮಾಡಿ ಅದರಲ್ಲಿ ನಾವು NMOS ಮತ್ತು PMOS ಅನ್ನು ಯೂಸ್ ಮಾಡ್ತೀವಿ. ಇಲ್ಲೇ VDD ಅನ್ನು ಕೊಟ್ಟು ಗ್ರೌಂಡನ್ನು ಕನೆಕ್ಟ್ ಮಾಡಿರ್ತೀವಿ. ಇದ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಈ ಸರ್ಕ್ಯೂಟ್ ಡಯಾಗ್ರಾಮ್ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ದಿಸ್ ಇಸ್ ಪಾರ್ಟ್ ಬಿ. ನಾವು ಕಮಿಂಗ್ ಟು ದಿ ಪಾರ್ಟ್ ಸಿ. ಎಕ್ಸ್ಪ್ಲೇನ್ ಎನಿ 5 ಕ್ವಶನ್ಸ್ ಅಂತ ಕೇಳಿದ್ದಾರೆ, 3 ಮಾರ್ಕ್ಸ್ ಈಚ್. ನೋಡಿ, ವಾಟ್ ಈಸ್ ಡಿಫೈನ್ ಎಲೆಕ್ಟ್ರಾನಿಕ್ಸ್, ಲಿಸ್ಟ್ ಎನಿ 3 ಅಪ್ಲಿಕೇಶನ್ಸ್ ಆಫ್ ಎಲೆಕ್ಟ್ರಾನಿಕ್ಸ್ ಇನ್ ಡೈಲಿ ಲೈಫ್. ಇಟ್ಸ್ ವೆರಿ ಸಿಂಪಲ್. Electronics definition, it is a branch of science or engineering which deals with the flow of electrons. ಇಷ್ಟು ಬರೆದ್ರೆ ನೀವು ಸಾಕು. which deals with the flow of electrons. ಎಕ್ಸಾಂಪಲ್, ಮೊಬೈಲಲ್ಲಿ, ಕಂಪ್ಯೂಟರಲ್ಲಿ, ಡೈಲಿ ಮೆಡಿಕಲ್ ಫೀಲ್ಡಲ್ಲಿ, ಮಿಲಿಟರಿಯಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ತಾರೆ. ಲಿಸ್ಟ್ ಎನಿ 3 ಅಪ್ಲಿಕೇಶನ್ಸ್ ಆಫ್ LED ಇನ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್. ವೆರಿ ಸಿಂಪಲ್. LED ಅನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? 3 ಮಾರ್ಕ್ಸಿಗೆ ನೀವು ಮೋರ್ ದೆನ್ 3 ಪಾಯಿಂಟ್ಸ್ ಬರೆದ್ರೆ ಸಾಕು. ಈಗ ನೀವೇ ಹೇಳ್ಬೋದು, ಇಟ್ ಆಸ್ ಇಂಡಿಕೇಟರ್, ಡಿಸ್ಪ್ಲೇ ಡಿವೈಸಸ್, ಲೈಟಿಂಗ್, ಟಾರ್ಚ್, ಆಟೋಮೋಟಿವ್ ಡಿವೈಸಸ್, ಕ್ಯಾಲ್ಕುಲೇಟರ್, ಕಂಪ್ಯೂಟರ್, ಲ್ಯಾಪ್ಟಾಪ್, ಇದರಲ್ಲೆಲ್ಲ ಯೂಸ್ ಮಾಡ್ತಾರೆ. ಇನ್ನೊಂದು ಕ್ವಶನ್ ಇದರಲ್ಲಿ ಕೇಳಿದ್ದಾರೆ, ಎಕ್ಸ್ಪ್ಲೇನ್ ದಿ ವರ್ಕಿಂಗ್ ಆಫ್ ಫೋಟೋ ಡಯೋಡ್ ಆ್ಯಂಡ್ ಮೆನ್ಷನ್ ಒನ್ ಎಕ್ಸಾಂಪಲ್ ವೇರ್ ಇಟ್ ಈಸ್ ಯೂಸ್ಡ್. ಇಟ್ಸ್ ವೆರಿ ಸಿಂಪಲ್. ಈಗ ನಮ್ಗೆ ಗೊತ್ತಿದೆ, ಫೋಟೋ ಡಯೋಡಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಯಾವಾಗ ಇದ್ರ ಮೇಲೆ ಲೈಟ್ ಬೀಳುತ್ತೆ ಆವಾಗ ಅದು ಕಂಡಕ್ಷನ್ ಸ್ಟಾರ್ಟ್ ಆಗುತ್ತೆ. ಕಂಡಕ್ಷನ್ ಸ್ಟಾರ್ಟ್ ಆದಾಗ ಕರೆಂಟ್ ಫ್ಲೋ ಇದರಲ್ಲಿ ಆಗುತ್ತೆ. ಫೋಟೋ ಡಯೋಡ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. ವೆನ್ ದ ಫೋಟೋ ಡಯೋಡ್ ಈಸ್ ರಿವರ್ಸ್ ಬೈ ಅ ಸ್ಮಾಲ್ ಲೀಕೇಜ್ ಕರೆಂಟ್ ಫ್ಲೋಸ್ ಆ್ಯಂಡ್ ವೆನ್ ದ ಲೈಟ್ ಸ್ಟ್ರೈಕ್ಸ್ ಆನ್ ಈಸ್ ದ PN ಜಂಕ್ಷನ್, ದಿಸ್ PN ಜಂಕ್ಷನ್ ಏನಾಗುತ್ತಂದರೆ, ಇಟ್ ಇನ್ಕ್ರೀಸಸ್ ದಿ ಎಲೆಕ್ಟ್ರಾನ್ ಹೋಲ್ ಪೇರ್ ಆ್ಯಂಡ್ ದಿಸ್ ಫೋಟೋ ಕರೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ಇಂಟೆನ್ಸಿಟಿ ಆಫ್ ದಿ ಲೈಟ್. ಎಕ್ಸಾಂಪಲ್, ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ, ಫೋಟೋ ಸೆನ್ಸರ್ಸ್, ಲೈಟ್ ಸೆನ್ಸರ್, ಆಟೋಮೆಟಿಕ್ ಸ್ಟ್ರೀಟ್ ಲೈಟ್, ಆಪ್ಟಿಕಲ್ ಕಮ್ಯುನಿಕೇಷನ್, ಸ್ಮೋಕ್ ಡಿಟೆಕ್ಟರ್, IR ರಿಮೋಟ್ ರಿಸೀವರ್, ಇದನ್ನೆಲ್ಲ ಇಲ್ಲಿ ಯೂಸ್ ಮಾಡ್ತಾರೆ. ಎಕ್ಸ್ಪ್ಲೇನ್ ಫಂಕ್ಷನ್ ಆಫ್ ಬೇಸ್, ಎಮಿಟರ್ ಆ್ಯಂಡ್ ಕಲೆಕ್ಟರ್. ಇಟ್ಸ್ ವೆರಿ ಸಿಂಪಲ್. ಬೇಸ್, ಎಮಿಟರ್, ಕಲೆಕ್ಟರ್ದು ಫಂಕ್ಷನ್ ಏನು, ವರ್ಕಿಂಗ್ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ವೆರಿ ಸಿಂಪಲ್. ಎಮಿಟರ್ ಏನಿರುತ್ತೆ, ಫಸ್ಟ್ ನೋಡಿ, ಇಟ್ ಈಸ್ ಹೈಲಿ ಡೋಪ್ಡ್ ಇರುತ್ತೆ. ಬೇಸ್, ಇಟ್ ಈಸ್ ಅ ಥಿನ್ ಆ್ಯಂಡ್ ಲೈಟ್ಲಿ ಡೋಪ್ಡ್. ಕಲೆಕ್ಟರ್, ಇಟ್ ಈಸ್ ಅ ಲಾರ್ಜ್, ಇಟ್ ಈಸ್ ಮಾಡರೇಟ್ಲಿ ಡೋಪ್ಡ್. ಇದು ಎಲೆಕ್ಟ್ರಾನ್ ಆರ್ ಚಾರ್ಜ್ ಕ್ಯಾರಿಯರ್ಸನ್ನು ಜನರೇಟ್ ಮಾಡುತ್ತೆ. ವೆರಾಸ್ ಕಲೆಕ್ಟರ್ ಕಲೆಕ್ಟ್ಸ್ ದಿ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್. ಇದನ್ನು ನೀವು ಬರೀಬೇಕು. ವೆರಾಸ್ ಬೇಸ್ ಕಂಟ್ರೋಲ್ಸ್ ದಿ ನಂಬರ್ ಆಫ್ ದಿ ಚಾರ್ಜ್ ಕ್ಯಾರಿಯರ್ಸ್ ಪಾಸಿಂಗ್ ಥ್ರೂ ಇಟ್. ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್, ಡಿಸ್ಕ್ರೈಬ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ BJT ಇನ್ ಕಾಮನ್ ಎಮಿಟರ್ ಕಾನ್ಫಿಗರೇಷನ್. ನೀವು ಇದನ್ನು ಗ್ರಾಫ್ ಹಾಕಿಬಿಟ್ಟು ಎಕ್ಸಸ್ ಬಗ್ಗೆ ಬರೀಬೇಕಾಗತ್ತೆ. IB, VBE ಯಾವುದು ಕಾನ್ಸ್ಟೆಂಟ್ ಇರುತ್ತೆ, ಯಾವುದು ವೇರಿ ಆಗುತ್ತೆ. ಅದೇ ರೀತಿ ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸಲ್ಲಿ ನೀವು ಕೂಡ ಇದ್ರ ಬಗ್ಗೆ ಬರೀಬೇಕಾಗತ್ತೆ. ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್ ನೀವು ಹಾಕಬೇಕು. ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್. ಔಟ್ಪುಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇದರಲ್ಲಿ ಎಕ್ಸ್ ಆಕ್ಸಿಸ್ ಏನಿದೆಯಲ್ಲ, ದಟ್ ಈಸ್ VCE, y axis this is IC. Here the current is IB is a constant. ಇದರ ಬಗ್ಗೆ ನೀವು ಇಲ್ಲಿ ಬರೀಬೇಕಾಗತ್ತೆ. Now the next question here, question number 6. Explain why thermal runaway occurs in BJT. How heat sink prevent it. It's very simple. Thermal runaway ಯಾವಾಗ ಆಗುತ್ತಂದರೆ, ಟೆಂಪರೇಚರ್ ಇನ್ಕ್ರೀಸ್ ಆದಂಗೆ, increase in the temperature, thermal runaway occurs in the BJT as increase in the temperature. This increases the collector current. Collector current increase ಆಗುತ್ತೆ. ನಂತರ this IC ಅಂದರೆ collector current increases the or generates the more heat. ಈಗ ಭಾಳ ನಾವು ಹೀಟನ್ನು ಹಂಗೆ ಬಿಟ್ಬಿಟ್ರೆ ಅದೇನಾಗುತ್ತೆ ಅಂದರೆ ಡ್ಯಾಮೇಜ್ ಆಗೋ ಪಾಸಿಬಿಲಿಟಿ ಇರುತ್ತೆ. ಅದಕ್ಕೆ ಅದರ ಸುತ್ತಲೂ ಏನು ಯೂಸ್ ಮಾಡ್ತಾರೆ ಅಂದರೆ ಹೀಟ್ ಸಿಂಕನ್ನು ಯೂಸ್ ಮಾಡ್ತಾರೆ. ಹೀಟ್ ಸಿಂಕ್ ಅಲ್ಯೂಮಿನಿಯಂನಿಂದ ಆಗಿರುತ್ತೆ. ಅದೇನು ಮಾಡುತ್ತೆ ಅಂದರೆ ಟ್ರಾನ್ಸಿಸ್ಟರಲ್ಲಿ ಹೀಟನ್ನು ತೆಗೆದುಬಿಟ್ಟು ಸುತ್ತಮುತ್ತಲ ವಾತಾವರಣಕ್ಕೆ ಹೊರಗೆ ಹಾಕುತ್ತೆ. ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್. ಇನ್ CE ಆಂಪ್ಲಿಫೈಯರ್, ಇಫ್ ದ ಕಲೆಕ್ಟರ್ ರೆಸಿಸ್ಟರ್ ಇಸ್ ಇನ್ಕ್ರೀಸ್ಡ್, ಎಕ್ಸ್ಪ್ಲೇನ್ ದಿ ಎಫೆಕ್ಟ್ ಆನ್ ಇಟ್
ಆನ್ ವೋಲ್ಟೇಜ್ ಗೇನ್. ನೀವು ಇದನ್ನು ಫಾರ್ಮುಲಾನ ರೆಫರ್ ಮಾಡಿಬಿಟ್ಟು ಈ ಪಾಯಿಂಟ್ಸನ್ನು ನೀವು ಇಲ್ಲೇ ಬರಿಬೇಕಾಗುತ್ತೆ. ದಿಸ್ ಈಸ್ ಕ್ವಶನ್ ನಂಬರ್ 7. ನಾವು ಕಮಿಂಗ್ ಟು ದಿ ಕ್ವಶನ್ ನಂಬರ್ 8. ಡ್ರಾ ದಿ ಟ್ರಾನ್ಸ್ಫರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ CMOS ಇನ್ವರ್ಟರ್ ಆ್ಯಂಡ್ ಎಕ್ಸ್ಪ್ಲೇನ್ ದಿ ರೀಜನ್. ಈಗ ನಮ್ಗೆ ಗೊತ್ತಿದೆ CMOS ಇನ್ವರ್ಟರ್ ಇಟ್ ವರ್ಕ್ಸ್ ಇನ್ ದಿ 2 ರೀಜನ್. ಯಾವ್ಯಾವ ರೀಜನ್ ಅಂದರೆ ಸ್ಯಾಚುರೇಷನ್ ರೀಜನ್ ಆ್ಯಂಡ್ ಕಟ್ ಆಫ್ ರೀಜನ್. ಸ್ಯಾಚುರೇಷನ್ ರೀಜನ್ ಆ್ಯಂಡ್ ಕಟ್ ಆಫ್ ರೀಜನ್. ಈಗ ಆ ರೀಜನ್ಸ್ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಬೇಕು, ಅದರ ಜೊತೆಗೆ ಈ ಗ್ರಾಫು ಕೂಡ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ಹಿಯರ್ ದಿ ಪಾರ್ಟ್ D. This we will continue in the next video. If you have any doubt, please comment in the comment box. We will try to get your answers. Thank you.